RSS ಸಂಘಟನೆಯೊಂದು ಭಯೋತ್ಪಾದಕ ಸಂಘಟನೆಯಾಗಿದ್ದು ಅದನ್ನು ಯಾಕೆ ಬ್ಯಾನ್ ಮಾಡಬಾರದು ಅಂತ ಕರ್ನಾಟಕ ರಾಜ್ಯ ಛಲವಾದಿ ಕ್ಷೇಮಾಭಿವೃದ್ಧಿ ಸಂಘದ ಚಿತ್ರವಳ್ಳಿ ಮಹಾದೇವ ಸ್ವಾಮಿಯವರು ಪ್ರಶ್ನೆ ಮಾಡಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, RSS ಒಂದು ಪಕ್ಷವೂ ಅಲ್ಲ, ಸಂಘಟನೆಯೂ ಅಲ್ಲ ಮತ್ತು ಯಾವುದೇ ನೋಂದಣಿ ಇಲ್ಲದ ಸಂಘಟನೆಯಾಗಿದ್ದು ಇದನ್ನು ಯಾಕೆ ಬ್ಯಾನ್ ಮಾಡಬಾರದು ಎಂದು ಪ್ರಶ್ನೆಯನ್ನು ಮಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಪತ್ರಿಕಾಗೋಷ್ಠಿ ನಡೆಸೋ ಮುಖ್ಯ ಉದ್ದೇಶವೇನೆಂದರೆ, ಇವತ್ತು ನಮ್ಮ ಮಾನ್ಯ ಮಂತ್ರಿಗಳಾದಂಥ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಒಂದು RSS ಬಗ್ಗೆ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಏನು ಹೇಳಿಕೆ ಅಂದರೆ, 2013ರಲ್ಲಿ ಬಸವರಾಜ ಬೊಮ್ಮಾಯಿಯವರು ಓಡಿಸಿದಂತಹ ಜಗದೀಶ್ ಶೆಟ್ಟರ್ ಅವರು ಓಡಿಸಿದಂತಹ ಆದೇಶನ ಇಂಪ್ಲಿಮೆಂಟನ್ನು ನಮ್ಮ ಕಾಂಗ್ರೆಸ್ ಸರ್ಕಾರದವರು ಮಾಡೋದಕ್ಕೆ ಹೊರಟಿದ್ದಾರೆ. ಇದನ್ನು RSS ಮತ್ತು BJPಯ ಸದಸ್ಯರು ಇದನ್ನು ತಿರುಗಿ ಉಲ್ಟಾ ಪಲ್ಟಾ ಮಾಡಿ ಈ ನಮ್ಮ ಖರ್ಗೆ ಅವ್ರನ್ನ ಹೆಸರನ್ನ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಅಂತ ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀವಿ. ಯಾಕಂದರೆ ಈ ಸರ್ಕಾರ, ನಾವು ರಾಜ್ಯದಲ್ಲಿ 6 ಕೋಟಿ ಜನಸಂಖ್ಯೆ ಇದ್ದೀವಿ. ಅದರಲ್ಲಿ ನಾವು ದಲಿತ ಮತ್ತು ಹಿಂದುಳಿದ ಅಲ್ಪಸಂಖ್ಯಾತ ನಾವೇ ಸಹ ಒಂದು 4 ಕೋಟಿ ಜನಸಂಖ್ಯೆ ನಾವು ಆಗ್ತೀವಿ. ಆದರೂ ನಮಗೆ ಈ RSS ಅವರು ನಮ್ಮ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು. ಬಾಬಾ ಸಾಹೇಬ್ ಏನು ಹೇಳಿದ್ದಾರೆ, ನಮ್ಮ ಮಕ್ಕಳಿಗೆ ಪೆನ್ ಕೊಡಿ ಅಂತ ಹೇಳ್ತಾರೆ. ಆದರೆ ಇವರು RSSನವರು ನಮ್ಮ ಮಕ್ಕಳನ್ನು ಅವ್ರಿಗೆ ದೊಣ್ಣೆ ಕೊಟ್ಟು ಅವ್ರನ್ನ ಅವಿದ್ಯಾವಂತರನ್ನಾಗಿ ಮಾಡೋದಕ್ಕೆ ಒಂದು ಹುನ್ನಾರ ನಡೆಸ್ತಾ ಇದ್ದಾರೆ. ನಾವು ಅದನ್ನು ಖಂಡಿಸ್ತಾ ಇದ್ದೀವಿ. ಎರಡನೇ ಪಾಯಿಂಟು, ಈಗ ನಮ್ಮ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನೀವು ನೋಡಿದ್ದೀರ, ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ದೇಶದಂತ ಅವ್ರಿಗೆ ಕೊಲೆ ಬೆದರಿಕೆಗಳು ಬರ್ತಾ ಇದ್ದಾವೆ. ಈ ಕೊಲೆ ಬೆದರಿಕೆಗಳಿಗೆ ನಾವು ಅಂಜುವಂಥ ಜನಾಂಗ ಅಲ್ಲ. ನಾವು ಇತಿಹಾಸದಲ್ಲಿ ನೋಡಿರ್ಬೇಕು, 1881ರಲ್ಲಿ ನಾವೊಂದು ಮಹಾರ್ ಸೈನಿಕ ಅಂತ ಒಂದು ಪಡೆ ಇತ್ತು. ಅವಾಗ ಅವರು ನಮ್ಮ ಏನು ಇದರಲ್ಲ, ನಮ್ಮ ಹಿಂದುತ್ವವಾದಿಗಳು ಅವರು ನಾವು ನಿಮ್ಮ ಸೈನ್ಯಕ್ಕೆ ನಾವು ಬರ್ತೀವಿ, ನಮ್ಮನ್ನು ಸೇರಿಸ್ಕೊಳ್ಳಿ ಎಂದಾಗ ನಮ್ಮ ಮಹಾರ್ ಸಮುದಾಯವನ್ನು ತಿರಸ್ಕಾರ ಮಾಡಿದಾಗ ಇವರು ನಮ್ಮ ಮಹಾರ್ ಸಮುದಾಯ 500 ಮಂದಿಗಳು ಬ್ರಿಟಿಷರ ಜೊತೆ ಸೇರಿಕೊಂಡು ಮಹಾರ್ ಯುದ್ಧ ಮಾಡಿ ಆ ಯುದ್ಧದಲ್ಲಿ 28,000 ಪೇಶ್ವೆಗಳನ್ನ ಸೋಲಿಸಿದಂಥ ವಂಶಸ್ಥರು ನಾವು. ಆ ಒಂದು ನಿಟ್ಟಿನಿಂದ ನಾವು ಈ ಒಂದು ಬಡ್ಡಿ ಬೆದರಿಕೆಗಳಿಗೆ ನಾವೆಲ್ಲ ಎದುರೋದಿಲ್ಲ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಅಂತಂದರೆ, ಅದು RSS ತಮಗೆಲ್ಲ ಗೊತ್ತಿದೆ. ಯಾವುದೇ ಒಂದು ಸಂಘಟನೆ ಮಾಡಬೇಕು ಅಂದರೆ ಆ ಸಂಘಟನೆ ಒಂದು ಶಾಸನಬದ್ಧವಾಗಿ ನಡಿಬೇಕು. ಎಕ್ಸಾಂಪಲ್, ನಮ್ಮದೇ ಒಂದು ಸಂಘಟನೆ ಇದೆ, ನಾವು ಸಂಘಟನೆ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ, ನಮ್ಮದೇ ಆದಂಥ ತತ್ವ ಸಿದ್ಧಾಂತ ಮೇಲೆ ನಾವು ಸಂಘಟನೆ ಮಾಡ್ತಾಯಿದ್ದೀವಿ. RSS ಅವ್ರಿಗೆ ಅದು 100 ವರ್ಷ ಅಂತ ಹೇಳ್ತಾ ಇದ್ದಾರೆ ಸಂಘಟನೆ ಆಗಿ, ಬಟ್ ಇವತ್ತುವರೆಗೂ ಅವ್ರದ್ದು ಒಂದು ರಿಜಿಸ್ಟ್ರೇಷನ್ ಆಗಿಲ್ಲ, ಮತ್ತು ಅದರ ಧ್ಯೇಯ ಉದ್ದೇಶ ಏನು ಅಂತ ಗೊತ್ತಿಲ್ಲ. ಅವ್ರೇನಂದರೆ ಈ ಸಮಾಜನ ದಿಕ್ಕುಸ್ತಪ್ಪ ದಾರಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ ಬ್ರದರ್. ಆಮೇಲೆ RSS ಅವರು ನೀವು ತಿಳಿದಂಗೆ ಈ ಉದ್ದತನ ಕೆಲಸ ಮಾಡ್ತಿರೋ ದೇಶದಲ್ಲೆಲ್ಲ ಇದನ್ನು ತಪ್ಪಿಸ್ಬೇಕು ಅಂತ ನಮ್ಮ ಸಮಾಜ ಒಕ್ಕೊರಲಿಂದ ಒತ್ತಾಯ ಮಾಡುತ್ತೆ. ಎರಡು 2002ರವರೆಗೆ ರಾಷ್ಟ್ರಧ್ವಜ RSS ನಾಗ್ಪುರದಲ್ಲಿ RSSನವರು ಅವರ ಕಟ್ಟಡದ ಮೇಲೆ ರಾಷ್ಟ್ರಧ್ವಜ ಆರಿಸಿರಲಿಲ್ಲ. ಅದು ನಾವು ಸಂವಿಧಾನ ಬಂದು ನಾವೆಲ್ಲ ಒಕ್ಕೂರಲಿಂದ ಒತ್ತಾಯ ಮಾಡಿದ ಮೇಲೆ ಇತ್ತೀಚೆಗೆ ಅವರು ರಾಷ್ಟ್ರಧ್ವಜವನ್ನು ಆಚರಣೆ ಮಾಡಿದ್ದಾರೆ. ಅಂದರೆ RSS ಅವರು ಮತ್ತು BJP ಅವರಿಗೆ ರಾಷ್ಟ್ರದ ಹಿತಾಸಕ್ತಿ ಮುಖ್ಯವಲ್ಲ, ಅವ್ರಿಗೆ ಒಂದು ಸಂಘಟನೆ ಮುಖ್ಯ ಅನ್ನೋದನ್ನ ನಾವು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಬ್ರದರ್.